ಎಲ್ಲ ಈ ವರ್ಷದ 2025 ಇಸ್ವಿಯಲ್ಲಿ ಇದು ಡಿಸೆಂಬರ್ 13ನೇ ತಾರೀಕಿಗೆ ಅದು ಕೊನೆಯ ನ್ಯಾಷನಲ್ ಆಗಿರುತ್ತದೆ. ಫಸ್ಟ್ ಆಫ್ ಆಲ್ I want to congratulate you all because in the 90 days mediation trial in our taluk we have settled a number of 54 cases successfully. I am very congratulate you all and we like all nations have succeeded to that extent. ಈಗ ಪ್ರತಿ ಸಲ ನಾನು ಹೇಳ್ತಾ ಇದ್ದೀನಿ ಲೋಕದಲ್ಲಿ ಪ್ರತಿ 3 ತಿಂಗಳಿಗೆ ಮಾಡ್ತಾ ಇದ್ದೀನಿ. ಇದು ಕೊನೆಯ ಲೋಕದ ಆಗಿರೋದ್ರಿಂದ ಈಗ ಲಾಸ್ಟ್ ಮಂತ್ ಎಲ್ಲ ಸ್ವಲ್ಪ ನಮಗೆ ಆದರೂ ಕೂಡ ಈ ಮೀಡಿಯೇಷನ್ ವೆರಿಫಿಕೇಶನ್ ಅಂತ ಇದ್ರೂ ಕೂಡ ಸಾಕಷ್ಟು ಕೇಸ್ಗಳನ್ನ ಮಾಡ್ತೀವಿ. ಅದು ಲೋಕದಲ್ಲೂ ಕೂಡ ಆಗಿದೆ. ಈ ಕೆಲವು ಮೀಡಿಯೇಷನ್ ಆಗ್ತಕ್ಕಂಥದ್ದು ಲೋಕದ ನಮ್ಮ ಆಫೀಸರ್ಸ್ ಎಲ್ಲ ಲೋಕದಲ್ಲಿ ರೆಫರ್ ಮಾಡಿ ಅದು ಕೂಡ ಆಗಿದೆ. ಕೋಲಾರ ಜಿಲ್ಲೆ ಒಳ್ಳೆಯ ಡಿಸ್ಪೋಸಲ್ ಮತ್ತು ಆಗಿದೆ ಲೋಕದಲ್ಲಿ. ಬಟ್ ಈ ಸಲ ಈ ನಮಗೆ ಬಂದಿರತಕ್ಕಂಥ ನಿರ್ದೇಶನದ ಪ್ರಕಾರ ಕಾಲ್ಸಾ ಮತ್ತು ಈ ಕಾಲ್ಸಾ ಈ ಸಲ ಈ ಲೋಕದಲ್ಲಿ ಇನ್ನಷ್ಟು ಹೆಚ್ಚು ಕೇಸ್ಗಳನ್ನ ತೀರ್ಮಾನ ಮಾಡಬೇಕು ಅಂತ ಹೇಳಿ ಈಗ ಲಾಸ್ಟ್ ಪ್ರತಿ ಸಲ ಮೇಡಮ್ ಕೂಡ ಹೇಳ್ತೀನಿ ಎಕ್ಸಿಕ್ಯೂಷನ್ ಕೇಸಸ್ 6 ಮಂತ್ಸ್ ಯಾವ ಡಿಸ್ಪೋಸ್ ಈ ಮೊನ್ನೆ ಕೂಡ ಒಂದು ನಮ್ಮ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಗಿದೆ. ಮತ್ತು ರೀಸೆಂಟ್ಲಿ ಜಜ್ಮೆಂಟ್ ಸರ್ಕ್ಯುಲರ್ ಮಾಡಿ ಡೈರೆಕ್ಷನ್ಸ್ ಕೊಡಿ, ಯಾವುದೇ ಡೈರೆಕ್ಷನ್ಸ್ ಕೊಟ್ಬಿಟ್ಟು ವಿತಿನ್ 6 ಮಂತ್ಸ್ನೆಲ್ಲ ಡಿಸ್ಪೋಸ್ ಮಾಡಿ ಎಕ್ಸಿಕ್ಯೂಷನ್ ಕೇಸ್ ಪ್ರಮೋದರಿ ಕೇಸಲ್ಲಿ ಯಾವುದೂ ಪೆಂಡಿಂಗ್ ಇರಬಾರ್ದು. ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ತಗೊಂಡು ಅದನ್ನು ಮಾಡಿ ಅನ್ನುವಂಥ ಸ್ಟ್ರಿಕ್ಟ್ ಡೈರೆಕ್ಷನ್ ಇಶ್ಯೂ ಮಾಡಿರ್ತಾವೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಇದನ್ನ ಡೈರೆಕ್ಷನ್ ನಿರ್ದೇಶನವನ್ನು ನೀಡಿದ ಮೇರೆಗೆ ಅದನ್ನು ಕೂಡ ಸ್ವಲ್ಪ ಇದರಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರೆ ಒಳ್ಳೆಯದು ಅಂತ ನಮ್ಮ ಏಕೆಂದರೆ ನಮ್ಮಲ್ಲಿ ಇರ್ತಕ್ಕಂಥವೇ ಜಾಸ್ತಿ ಎಲ್ಲ ಕೋರ್ಟ್ಗಳಲ್ಲಿ 138 ಕೇಸಸ್ ಇಡೀ ಫಾರ್ IPC ಕೇಸಸ್ ಆರ್ ಕನ್ಸರ್ನ್ ನಾವು ಏನು ಮಾಡೋದು ಓನ್ಲಿ ಕಂಫರ್ಟಬಲ್ ಕೇಸ್ ಸೆಂಟರ್ ನಮ್ಮ ಆಫೀಸರ್ ನಮ್ಮ ಫ್ರೆಂಡ್ಸ್ ಸಹೋದರರು ಮಾಡ್ತಾ ಇದ್ದಾರೆ. ಬಟ್ 138 NS ಕೇಸಸ್ ಅಲ್ಲಿ ನಾವು ನಿರೀಕ್ಷೆ ಮಾಡಿದ ಮಟ್ಟಕ್ಕೆ ಆಗ್ತಾ ಇಲ್ಲ. ನಿಮಗೂ ಗೊತ್ತಿರ್ತದೆ, ನಾವು ಕೂಡ ಅಪೀಲ್ ಬಂದವರು ಕೂಡ ಅಪೀಲಲ್ಲೂ ಕೂಡ ಹೇಳ್ತಿದ್ದೀವಿ ಯಾರು ಮುಂದೆ ಬರ್ತಾರೆ. ಏಕೆಂದರೆ ಅಲ್ಲಿ ಟ್ರಯಲ್ ಕೋರ್ಟ್ಗಳಲ್ಲಿ ನೀವು ಫ್ಲೆಕ್ಸಿಬಿಲಿಟಿ ಇರೋದ್ರಿಂದ ಆದಷ್ಟು ಅವಕಾಶಗಳು ಇರುತ್ತವೆ, ಸಾಕಷ್ಟು ಕಾಲಾವಕಾಶಗಳು ಇರುತ್ತೆ ಮಾಡ್ಕೊಳ್ಳಿಕ್ಕೆ. ಅದನ್ನು ಆದಷ್ಟು ಅದನ್ನು ಕಾನ್ಸಂಟ್ರೇಟ್ ಮಾಡಿ ಎಕ್ಸಿಕ್ಯೂಷನ್ ಕೇಸ್ಗಳಲ್ಲಿ ಆದಷ್ಟು ಇನ್ನೂ ಟೈಮ್ ಇದೆ, ಇನ್ನೂ 1 ತಿಂಗಳು 1 ಟೈಮ್ ಇರೋದ್ರಿಂದ ಮತ್ತು ಮಾನ್ಯ ಸುಪ್ರೀಂ ಕೋರ್ಟ್ ಅಪೆಕ್ಸ್ ಕೋರ್ಟ್ಗೆ ಡೈರೆಕ್ಷನ್ಸ್ ಇರೋದ್ರಿಂದ ಆ ಒಂದು ನಿಟ್ಟಿನಲ್ಲಿ ನಾವು ಜಜ್ಮೆಂಟ್ ಮಾಡಿದ್ರು ನಾವು ಕಳಿಸ್ಕೊಡ್ತೀವಿ. ಅದು ನೋಡ್ಕೊಂಡು ಸ್ವಲ್ಪ ಆದಷ್ಟು ಮಾಡಬೇಕು, ಒಳ್ಳೆಯದಂತ ನನ್ನ ಅಭಿಪ್ರಾಯ. ಮಾಡಿದ್ರೆ ಸಕ್ಸಸ್ಫುಲ್ ನಾವು ಮಾಡಬೇಕು. ಹೆಚ್ಚು ಕೇಸ್ಗಳನ್ನ ನಾವು 138 ಕೇಸ್ಗಳು ಎಕ್ಸಿಕ್ಯೂಷನ್ ಕೇಸ್ ಕಾನ್ಸಂಟ್ರೇಟ್ ಮಾಡ್ತಾರೆ. ಒಳ್ಳೆ ಅವಕಾಶ ತಿಳ್ಕೊಳ್ಳಿ ದಯಮಾಡಿ. ಎಕ್ಸಿಕ್ಯೂಷನ್ ಅಮಾಚಾರಿ ಕೇಸ್ಗಳನ್ನ ಆದಷ್ಟು ತೀರ್ಮಾನ ಮಾಡಿ, ಸ್ವಲ್ಪ ವೇರಿಯೇಷನ್ಸ್ ಇಟ್ಕೊಂಡು ಮಾಡೋಣ. ರೀಕನ್ಸಿಲೇಷನ್ ನಾವು ಮಾಡ್ತಾ ಇದ್ದೀವಿ. MPC ಕೇಸ್ ಹಾಫ್ ಅನ್ ಅವರ್ 1 ಅವರ್ ನಮಗೂ ಟೈಮ್ ಬಿಡುವಾದರೂ ಕೂಡ ಬೇಕಾದ್ರೆ ಈಗ ಎವ್ರಿ ಡೇ ಹೋಗೋದನ್ನು ಮಾಡ್ಕೊಳ್ತಾರೆ. ಮತ್ತೆ ನಾವು ಮಾಡ್ಕೊಳ್ತಿಲ್ಲ ಏನಿದೆ ಒಂದೆಲ್ಲ ಸರ್ಕಾರ ಬಂದಿದೆ, ಸರ್ಕಾರ ಪ್ರತಿ ಸಲ ಬರ್ತಾರೆ. ಎವ್ರಿ ಡೇ ನಾವು ಕುತ್ಕೊಂಡು ಮಾಡ್ತೀವಿ ಮತ್ತು ಸಿಟಿಂಗ್ ಮಾಡೋಣ ಅಂತಂದರೆ ರೀಕನ್ಸಿಲೇಷನ್ ಅಂತ ಮಾಡ್ಬೋದು. ಅವಾಗ ಏನಾಗ್ತದೆ, ನೆಕ್ಸ್ಟ್ ನಿಮಗೆ ಟೈಮ್ ಸಿಗುತ್ತೆ. ಅಲ್ಲಿ ಮಾಡಿದಾಗ ಏನಾಗ್ತದೆ, ಒಬ್ಬರು ಹೋಗಿರ್ತೀವಿ ಹಾಫ್ ಅನ್ ಅವರ್ ಅಟ್ಲೀಸ್ಟ್ ನಾವು ಹಾಫ್ ಅನ್ ಅವರ್ ಸ್ಪೆಂಡ್ ಮಾಡಿದ್ರೆ ಎಷ್ಟೊಂದು ಕೇಸ್ಗಳನ್ನ ತೀರ್ಮಾನ ಮಾಡ್ತೀವಿ. ಈಗ ನಾವು ಯಾವ ಕೇಸ್ಗಳನ್ನ ಮಾಡ್ಬೋದು ಪ್ರತಿ ಸಲ ನಿಮ್ಗೆ ಗೊತ್ತಿದೆ, ರಿಪಿಟೇಷನ್ ಮಾಡೋದು ಬೇಡ. ಆದರೆ ಈ ಸಲ ಈ ಒಂದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಇರೋದ್ರಿಂದ ಈ ಕೇಸ್ಗಳ ಬಗ್ಗೆ ಮತ್ತು ಪಾರ್ಟಿಷನ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಹೆಚ್ಚಿನ ನಾವು 2025 ಕೊನೆಯ ನ್ಯಾಷನಲ್ ಲೋಕದಲ್ಲಿದೆ. ಇದಕ್ಕೆ ಹೆಚ್ಚು ಕೇಸ್ಗಳನ್ನ ಪ್ರಕರಣಗಳ ತೀರ್ಮಾನ ಮಾಡಲಿಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಕೇಳಬಹುದು. ಈ ಒಂದು ಅವಕಾಶಕ್ಕಾಗಿ ನಿಮ್ಮೆಲ್ಲರನ್ನು ಗಮನಿಸಿ ಮಾಧ್ಯಮದಲ್ಲೂ ಕೂಡ ನಮ್ಮ ಸುದ್ದಿ ಮಾಧ್ಯಮದಲ್ಲೂ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತಂದರೆ ಆದಷ್ಟು ಕೂಡ ನೀವು ಏನು ಲೋಕದಲ್ಲಿ ಪ್ರತಿನಿತ್ಯ ಲೋಕದಲ್ಲಿ ನಡೀತಾ ಇದೆ ಅದಕ್ಕೂ ಕೂಡ ವಿಜಯನ ಮಾಡಿದ್ದೀವಿ. 13ನೇ ತಾರೀಕು ಕೊನೆಯ ಆಗಿರೋದ್ರಿಂದ ಒಳಗಡೆ ಆ ದಿವಸ ಕೂಡ ಅದು ಆನರ್ ಬೇಕು ಮಾಡ್ಕೋಬೋದು ಅನ್ನುವಂಥ ಕೂಡ ನಾವು ಕೂಡ ಮಾಡಿದರೆ ಹೆಚ್ಚಿನ ಪ್ರಕರಣಗಳು ಇತ್ಯರ್ಥ ಮಾಡಲಿಕ್ಕೆ ನಮಗೂ ಕೂಡ ಸಹಾಯ ಆಗುತ್ತೆ ಅನ್ನೋದು ನಿಮ್ಮಲ್ಲೂ ಕೂಡ ನಾವು ಮನವಿಯನ್ನು ಮಾಡ್ತಾ ಒಂದು ಅವಕಾಶಕ್ಕಾಗಿ ನಮಗೆ ಎಲ್ಲರಿಗೂ ಅನಿಸುತ್ತೆ ನಮ್ಮ ಮಾತು ಮುಗಿಸ್ತಾರೆ. ಜೈ ಹಿಂದ್. ರಾಷ್ಟ್ರೀಯ ಸಾಹಿತ್ಯ
ನಾನು ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಮಾಡೋದು ಏನಂದರೆ ಯಾವುದೆಲ್ಲ ರಾಜ್ಯ ಆಗುವಂತಹ ಪ್ರಕರಣಗಳಿರುತ್ತೆ ಸಿವಿಲಾಗಿ ಇದ್ದಲ್ಲ, ಎಸ್ಪೆಷಲಿ ಮಕ್ಕಳಿಗೆ ಮತ್ತು ಮೇಂಟೆನೆನ್ಸ್ ಕೇಸಸ್ಸು, ಈ ಕೇಸಸ್ಗೆ ಸ್ವಲ್ಪ ನಾವು ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟು ಅದನ್ನು ಅಲ್ಪಕಾಲದ ಮುಖಾಂತರ ರಾಜಿ ಮಾಡಿಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೇಸಸ್ನ ಮುಖದಲ್ಲೂ ನೀವು ಸೆಟ್ಲ್ಮೆಂಟ್ ಮಾಡಿಕೊಳ್ಳಿ ಅಂತ ನಾನು ಹೇಳ್ತಾ ನಾನು ಸಾಕಷ್ಟು ಬಗ್ಗೆ ಹೇಳಿದ್ದಾರೆ. ಈ ವರ್ಷದ ಕೊನೆಯ ಲೋಕದಂದು ಡಿಸೆಂಬರ್ 13ರಂದು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಪ್ರತಿ ಸಲದಂತೆ ಈ ಸಲ ಹೆಚ್ಚಿನ ಸಂಖ್ಯೆಯಲ್ಲಿ ಲೋಕದ ನಡೆಸುವುದನ್ನು ಬಿಜೆಪಿಗೆ ಒಳ್ಳೆಯ ಹೆಸರು ತರಬೇಕಾಗಿದೆ. ನಾನು ಒಂದು 4 ಮಂತ್ಸಿಂದ ಕಡೆ ಹೋಗ್ತಾ ಇದ್ದೇನೆ. ಕೊಟ್ಟಿಗೆ ಒಂದು ಅಬ್ಸರ್ವ್ ಮಾಡಿದ್ದೀನಿ, ಬಿಜೆಪಿ ಅಪೋಲೋ ಫಸ್ಟ್ ರ್ಯಾಂಕಿಂಗ್ ಬರ್ತಿತ್ತು ಲೋಕ ಡಿಸ್ಪೋಸಲ್. ಅದು ಲಾಸ್ಟ್ ಟೈಮ್ ನಾನು ಗಮನಿಸಿದ್ದು ಬಂಗಾರಪೇಟೆ ನಮಗಿಂತ ಜಾಸ್ತಿ ಡಿಸ್ಪೋಸಲ್ ಕೊಡ್ತಿದೆ. ಹಾಗಾಗಿ ಒಂದು ಹಿಂದೆ ಹೋಗ್ತಾ ಇದ್ದೇವೆ ಅಂತ ಅನಿಸುತ್ತೆ ನನಗೆ. ನಮ್ಮಲ್ಲಿ ಪೊಟೆನ್ಷಿಯಲ್ ಇದೆ. ಸೆಲೆಬ್ರಿಟಿ ನನಗೆ ನಾವು ಮಿಡಿಷನಲ್ಲಿ 3-4 ಕೇಸಸ್ಸು ಡಿಸೈಡ್ ಮಾಡಿದ್ದೀವಿ, ಸೆಟಲ್ ಮಾಡಿದ್ದೇವೆ. ಅದೇ ತೋರಿಸುತ್ತೆ. ನಮ್ಮಲ್ಲಿ ಮಾಡ್ಬೋದು, ನಾವು ಜಾಸ್ತಿ ಸೆಟಲ್ಮೆಂಟ್ ಮಾಡ್ಬೋದು. ಸೆಲೆಬ್ರಿಟಿಗೆ ನಾವು ಸಿವಿಲ್ ಕೇಸಸ್ಸು, ಕ್ರಿಮಿನಲ್ ಕೇಸಸ್ಸು, ಲಾಸ್ಟ್ ಲೋಕದಲ್ಲಿ ಯಾವ ಸೆಟಲ್ಮೆಂಟ್ ಆಗಲಿ ಉಳಿದಿರುವಂಥ ಕೇಸಸ್ಸಲ್ಲಿ ನಾವು ಸ್ವಲ್ಪ ಜಾಸ್ತಿ ನಿಂತ್ಕೊಳ್ಳೋಣ. ಅಂಥ ಕೇಸಸ್ಸಲ್ಲಿ ನಾವು ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಿದರೆ ಅದು ಸೆಟಲ್ ಆಗುತ್ತೆ. ನಮ್ಮಿಂದ ಸ್ವಲ್ಪ ಪ್ರಯತ್ನ ಬೇಕಾಗಿದೆ. ವಿಶೇಷವಾಗಿ ಕೆಲವರು ನೀವು ಪ್ರಯತ್ನ ಮಾಡಿದರೆ ಸೆಟಲ್ಮೆಂಟ್ ಆಗ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಬಾಯಿಗೆ ಎಲ್ಲ ಮಾತು ಕೇಳೋದು ನಿಮ್ಮದೇ. ಕೊನೆಗೆ ನಮ್ಮ ಹತ್ರ ಬರ್ತಾರೆ, ನಿಮ್ಮ ಕೈಯಿಂದ ಸಾಧ್ಯ ಆಗಲಿಲ್ಲ ಅಂದರೆ ನಮ್ಮ ಹತ್ರ ಕರ್ಕೊಂಡು ಬನ್ನಿ, ನಾವು ಕನ್ಸಲ್ಟೇಷನ್ ಮಾಡಿ ನಾವು ಸ್ವಲ್ಪ ಸೆಟಲ್ಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಕೇಸಸ್ ಸೆಟಲ್ಮೆಂಟ್ ಆಗ್ಬೋದು ಅಂತ ಕೇಸಸ್ ಐಡೆಂಟಿಫೈ ಮಾಡೋಣ. ಸುಮಾರು ಕೇಸಸ್ ಇರ್ತಾವೆ ಕೋರ್ಟ್ಗಳಲ್ಲಿ, ಎಲ್ಲ ಸೀರಿಯಸ್ ಡಿಸ್ಪ್ಯೂಟ್ ಇರುತ್ತೆ, ತುಂಬ ಜಿದ್ದಿಯಿಂದ ಫೈಟ್ ಮಾಡ್ತಿರ್ತಾರೆ. ಅಂಥವೆಲ್ಲ ಕೇಸಸ್ ಆಗಲ್ಲ ಅನ್ಬೋದು. ಆದರೆ ಸಣ್ಣ ಪುಟ್ಟ ವಿಚಾರಗಳಿರ್ತಾವಲ್ಲ, ವಿಶೇಷವಾಗಿ ಮೊದಲಿಗೆ ಮ್ಯಾಟರ್ಸು, ಕನ್ವೆನ್ಷನ್ ಆಗಿರೋದು ನಿಜ ಇರುತ್ತೆ, ಯಾಕಂದರೆ ಚೆಕ್ ಇಶ್ಯೂ ಆಗಿ ಹೋಗಿರುತ್ತೆ, ಏನೋ ಅಮೌಂಟಲ್ಲಿ ವ್ಯತ್ಯಾಸ ಇರುತ್ತೆ. ಅಂಥ ಕೇಸಸ್ಸಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟು ಸೆಟಲ್ಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದರೆ ಅಂಥವೆಲ್ಲ ಕೇಸಸ್ ಬರುತ್ತೆ. ಇನ್ನೊಂದು ಸೈಡ್ ಹೇಳಿದ್ರು ಎಕ್ಸಿಕ್ಯೂಷನ್ ಕೇಸಸ್ ಬಗ್ಗೆ. ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ ಪ್ರಕಾರ ನಾವು 6 ಮಂತ್ಸ್ ಒಳಗಡೆ ಎಕ್ಸಿಕ್ಯೂಷನ್ ಕೇಸಸ್ ಎಲ್ಲ ಕ್ಲೋಸ್ ಮಾಡಬೇಕಾಗಿದೆ. ಆದರೆ ಅರ್ಥ ಇಲ್ಲ, ಯಾಕಂದರೆ ಹಲವಾರು ಕಾರಣಗಳು ಇವೆ. ಅದಕ್ಕೆ ನಿಮ್ಮಿಂದ ಸ್ವಲ್ಪ ಪ್ರಯತ್ನ, ನಿಮ್ಮಿಂದ ಸ್ವಲ್ಪ ಎಫರ್ಟ್ ಸಿಕ್ಕರೆ ಸೆಟಲ್ ಮಾಡ್ಬೋದು. ಸುಮಾರು ವರ್ಷಗಳಿಂದ ಎಕ್ಸಿಕ್ಯೂಷನ್ ಕೇಸಸ್ ಪೆಂಡಿಂಗ್ ಇರ್ತವೆ. ಆಲ್ಮೋಸ್ಟ್ ಸಬ್ಸ್ಟಾನ್ಷಿಯಲ್ ಅಮೌಂಟು ಪೇ ಆಗಿರುತ್ತೆ. ಸ್ವಲ್ಪ ಏನಾದರೂ ಏನೋ ಬ್ಯಾಲೆನ್ಸ್ ಉಳಿದಿರುತ್ತೆ. ಅಂಥ ಕೇಸಸ್ ಅದು ಸ್ವಲ್ಪ ಐಡೆಂಟಿಫೈ ಮಾಡಿ, ಏನಾದರೂ ಸ್ವಲ್ಪ ಅಮೌಂಟ್ ಉಳಿದಿದ್ದರೆ ಅದನ್ನು ಪೇಮೆಂಟ್ ಮಾಡಿಸಿ. ಸ್ವಲ್ಪ ಏನಾದರೂ ಕನ್ಸೆಷನ್ ನೀವು ಬೇಕಾದ್ರೆ ಕೊಡಿಸ್ತೀವಿ ನಾವು ಬೇರೆ ಸೈಡ್ಗೆ. ಅಂಥವೆಲ್ಲ ಸ್ವಲ್ಪ ಕೇಸಸ್ ಐಡೆಂಟಿಫೈ ಮಾಡಿ. ನಿಮ್ಮದೆಲ್ಲ ಸಹಕಾರ ಯಾವಾಗಲೂ ಹೋಗಿರಲಿ, ಪ್ರತಿ ಸಲ ಕೊಡ್ತೀರ, ಈ ಸಲ ಬಂದಿರಲಿ. ಒಳ್ಳೆ ಕೇಸಸ್ನ ನಾವು ಸೆಟಲ್ ಮಾಡಿ ಈ ಸಲ ಮತ್ತೆ ಬಿಜೆಪಿಗೆ ನಂಬರ್ ತಗೋಣ ಅಂತ ಹೇಳ್ತಾ ನಿಮ್ಮ ಸಹಕಾರ ಪ್ರಯತ್ನ. ನಮಸ್ಕಾರ. ವೇದಿಕೆ ಮೇಲೆ ಆಸದಾಗ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರೇ ಹಾಗೂ ವಕೀಲ ಸಂಘದ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಕಾರ್ಯದರ್ಶಿಗಳೇ ಹಾಗೂ ಈ ಒಂದು ಸಭೆಗೆ ಆಗಮಿಸಿರುವ ಎಲ್ಲ ಹಿರಿಯ ವಕೀಲರೇ ಹಾಗೂ ಸಹೋದರಿ ವಕೀಲರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿರುವ ಪತ್ರಿಕಾ ಮಾಧ್ಯಮಗಳೇ, ಇದು ಈಗಾಗಲೇ ಸಾಹೇಬರಲ್ಲಿ ಇದು ಕೊನೆಯ ಲೋಕಾರ್ಪಣೆ. ಈ ಲೋಕಾರ್ಪಣೆಗೆ ನಿಮ್ಮ ಸಹಕಾರ ಕೊಡಿ. ಅದೇ ರೀತಿ ಈ ಒಂದು ಲೋಕಾರ್ಪಣೆಗೆ ವಿಶೇಷ ಪ್ರಸಾರ ಮಾಡೋಕ್ಕೋಸ್ಕರ ಈ ಮೀಡಿಯಾದವ್ರನ್ನ ವಕೀಲರನ್ನ ನಿಮ್ಮ ಬಳಿ ಬಂದಿದ್ದೀವಿ. ಇದಕ್ಕೆ ನಿಮ್ಮಿಂದ ಭಾಳ ಹೆಚ್ಚಿನ ಸಹಕಾರ ಬೇಕು. ಕಾರಣ ಏನಂದರೆ ಈ ಒಂದು ಹಾಲಿ ನ್ಯಾಯಾಲಯದಲ್ಲಿ ಪ್ರಕರಣಗಳು ಭಾಳ ಹೆಚ್ಚಾಗಿದೆ. ಆ ಒಂದು ಪ್ರಕರಣಗಳನ್ನು ನಾವು ಡಿಸ್ಪೋಸಲ್ ಮಾಡಬೇಕಾದ್ರೆ ಏಡಿ ಅಂತ ಅಂದರೆ ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಥಡ್, ಅಂದರೆ ಬೈ ವೇ ಆಫ್ ಮೀಡಿಯೇಷನ್ ಆಗಿರ್ಬೋದು ಅಥವಾ ಲೋಕಾರ್ಪಣೆ ಆಗಿರ್ಬೋದು, ಈ ಒಂದು ವಿಧಾನದಲ್ಲಿ ನಾವು ಬಾಕಿ ಎಲ್ಲ ಪ್ರಕರಣಗಳನ್ನು ನಾವು ಇತ್ಯರ್ಥ ಮಾಡ್ತಾ ಇದ್ದೇವೆ. ಆ ಒಂದು ವಿಚಾರದಲ್ಲಿ ಈಗ ವಿಶೇಷವಾಗಿ ನಮ್ಮಲ್ಲಿ ಮ್ಯಾಟ್ರಿಮೋನಿಯಲ್ ಕೇಸಸ್ ಹೆಚ್ಚಾಗಿದೆ ಎಲ್ಲ ಕೋರ್ಟಲ್ಲಿ. ಅದರಿಂದ ಎಲ್ಲ ಕೋರ್ಟಲ್ಲಿ ಮ್ಯಾಟ್ರಿಮೋನಿಯಲ್ ಕೇಸ್ಗಳಾಗಿರ್ಬೋದು, ಮೇಂಟೆನೆನ್ಸ್ ಕೇಸ್ಗಳಾಗಿರ್ಬೋದು, ಅದೇ ರೀತಿ ಪಾರ್ಟಿಯನ್ ಸೂಟ್ಸ್ ಆಗಿರ್ಬೋದು, ಅದು ಇಂಡಿಯನ್ ಸೂಟು, ಮನಿ ರಿಕವರಿ ಸೂಟ್ಸು ವಿಶೇಷವಾಗಿ ನಾವು ಹೆಚ್ಚಿಗೆ ಕಾನ್ಸಂಟ್ರೇಷನ್ ಮಾಡಬೇಕು. ಅದರ ಜೊತೆಗೆ ಮನಿ ರಿಕವರಿ ಕೇಸು, ಕೇಸಸ್ಸು, ಎಕ್ಸಿಕ್ಯೂಷನ್ ಕೇಸ್ ಈಗಾಗಲೇ ಹೇಳಿದರೆ 6 ಮಂತ್ಸ್ ಕಾಂಪೌಂಡ್ ಟೈಮ್ ಬೌಂಡ್ ಇರೋದು, ಅದನ್ನು ಕೇರ್ ಮಾಡಿದ್ರೆ ಭಾಳ ಒಳ್ಳೆಯದು. ಇನ್ನು ಭಾಳ ಪ್ರತಿ ಸಾರಿ ಹೇಳಿದಾಗ ಈ ಸಾರಿ ನನ್ನ ಒಂದು ರಿಕ್ವೆಸ್ಟ್ ಅಂದರೆ
ಕೇಸು ಕೀ ಪ್ರೆಸೆಂಟ್ ಯುವರ್ ಪಾರ್ಟೀಸ್ ಬಿಫೋರ್ ಸೆಟಲ್ಮೆಂಟ್. ಈಗ ಪಾರ್ಟೀಸ್ ಯಾವ್ದು ನಮ್ಗೆ ತುಂಬ ಕಷ್ಟ ಆಗ್ತದೆ, ಕನ್ಸಲ್ಟೇಷನ್ ಮಾಡೋಕ್ಕಾಗಲ್ಲ, ಮೀಡಿಯೇಷನ್ ಮಾಡೋಕ್ಕಾಗಲ್ಲ. ಅದರಿಂದ ಅಟ್ಲೀಸ್ಟ್ ಫಸ್ಟ್ ವಿ ಶುಡ್ ಕೀ ಪ್ರೆಸೆಂಟ್ ದಿ ಪಾರ್ಟೀಸ್ ಅಂತ ಕೇಳ್ತಾ ನಿಮ್ಮ ಒಂದು ಕೋಪರೇಷನ್ ಸದಾ ಹೀಗೆ ಇರಲಿ. ಈಗಾಗಲೇ ಮುದ್ದಪ್ಪ ಸಾಹೇಬರಿಗೆ ನಾವು ಕೊನೆ ಆಗ್ಬೋದು, ಈ ಸಲ ಅಟ್ಲೀಸ್ಟ್ ಫಸ್ಟ್ ಆಗೋಣ ಅಂತ ಹೇಳ್ತಾ ಎಲ್ಲ ನಿಮ್ಮೊಂದು ಸಹಕಾರ ಕೊಡ್ತಾ ಮಾತು ಮುಗಿಸ್ಲಿಕ್ಕೆ. ನಮಸ್ಕಾರ. ವೇದಿಕೆಯ ಮೇಲಿನ ಗೌರವಾನ್ವಿತ ನ್ಯಾಯಾಧೀಶರೇ, KGF ಬಾರ್ ಅಸೋಸಿಯೇಷನ್ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಇಲ್ಲಿ ನಡೆದಿರುವ ವಕೀಲ ಬಾಂಧವರೇ, ಪತ್ರಿಕೋದ್ಯಮ ಮಾಧ್ಯಮಗಳೇ, ನನಗೆ ಹೇಳಕ್ಕೆ ಹೇಳಿದರೆ ಮೇಲಾಗಿ ಏನಪ್ಪ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಯಾವುದಾದ್ರು ಫಂಕ್ಷನ್ ಮಾಡೋದಾದ್ರೆ ವಿಲ್ ಆಲ್ ಪಾರ್ಟಿಸಿಪೇಟ್ ಅಲ್ವಾ, ಎಲ್ಲ ಒಂದು ತುಂಬ ಜೋಶಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ. ಅದೇ ರೀತಿ ಲೋಕದ ಇಟ್ಸ್ ಲೈಕ್ ಎ ಫೆಸ್ಟ್ ಇನ್ ದ ಕೋರ್ಟ್ ಆಯ್ತಾ. ನಾವು ಆ ರೀತಿ ಒಂದು ಇದರಲ್ಲಿ ತಗೊಂಡ್ರೆ ಇಟ್ ವಿಲ್ ಬಿ ಸಕ್ಸಸ್ಫುಲ್. ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿದೆ ಪಾರ್ಟೀಸ್ ಯಾವ ರೀತಿ ನಿಮ್ಮ ಹತ್ರ ಬರ್ತಾರೆ, ನಿಮ್ಮ ಯಾವ ರೀತಿ ನಿಮ್ಮ ಪ್ಲೀಡಿಂಗ್ಸ್ ಇರುತ್ತೆ, ಸಾಲ್ವ್ ನೀವು ಸ್ವಲ್ಪ ನೋಡಿ, ಸ್ವಲ್ಪ ಇದರಲ್ಲಿ ಸ್ವಲ್ಪ ಹ್ಯೂಮನ್ ಟಚ್ ಇರಲಿ, ಹ್ಯುಮ್ಯಾನಿಟಿ ಇರಲಿ, ಆಗ ನಿಮಗೆ ಆಕ್ಚುಲ್ ಫ್ಯಾಕ್ಟ್ಸ್ ಗೊತ್ತಾಗುತ್ತೆ. ಆ ಫ್ಯಾಕ್ಟ್ಸ್ ಅನ್ನು ಯಾವ ರೀತಿ ಎಲ್ಲಿ ಯೂಸ್ ಮಾಡಬೇಕು ನಿಮಗಿಂತ ಜಾಸ್ತಿ ಯಾರಿಗೆ ಗೊತ್ತಿಲ್ಲ. ಸ್ವಲ್ಪ ಲೋಕ ಅದಾಲತ್ ಆ ಇದರಲ್ಲಿ ಮೀಡಿಯೇಷನ್ ಆಯ್ತಲ್ಲಿ ಸ್ವಲ್ಪ ನೋಡಿಕೊಳ್ಳಬೇಕು. ನಮಗೆಲ್ಲ ಗೊತ್ತಿರುವ ಹಾಗೆ ರಿಯಲ್ ಲಿಟಿಗೇಷನ್ ಸ್ಟಾರ್ಟ್ಸ್ ಅಂಡ್ ದ ಡಿಗ್ರಿ ಪಾಸಸ್. ಇಸ್ ಇಟ್ ನಾಟ್? ಯಾವಾಗ ಜಡ್ಜ್ಮೆಂಟ್ ಆಯಿತು ಆವಾಗ ರಿಯಲ್ ಲಿಟಿಗೇಷನ್ ಸ್ಟಾರ್ಟ್ಸ್. ಸೊ ಬಿಫೋರ್ ದಟ್ ಸ್ವಲ್ಪ ಥಿಂಕ್ ಮಾಡಿ ಅಂತ ಕೇಸಸ್ ಐಡೆಂಟಿಫೈ ಮಾಡಿ ಲೋಕ ಅದಾಲತ್ ಸಕ್ಸಸ್ಫುಲ್. ಥ್ಯಾಂಕ್ ಯು. ದಿನಾಂಕ 13/12/25 ದಿನಾಂಕದಂದು ನಡೆಯುವ ಬೃಹತ್ ಲೋಕ ಅದಾಲತ್ನಲ್ಲಿ ಅದರ ವಿಚಾರದ ಬಗ್ಗೆ KGF ನ್ಯಾಯಾಲಯದ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರು ಈ ಒಂದು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದಾರೆ. ಅದರ ಮೂಲಕ ಈ ಒಂದು ಬೃಹತ್ ಲೋಕ ಅದಾಲತ್ ಬಗ್ಗೆ ವಿಚಾರವನ್ನು ಸಾರ್ವಜನಿಕರಿಗೆ ತಿಳಿಸಬೇಕು ಅಂತೇಳಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರೇ, ವಕೀಲ ಸಂಘದ ಪದಾಧಿಕಾರಿಗಳೇ, ಹಿರಿಯ ಮತ್ತು ಹಿರಿಯ ವಕೀಲ ಮಿತ್ರರೇ ಹಾಗೂ ಮಾಧ್ಯಮ ಮಿತ್ರರೇ, ಬಂಧುಗಳೇ, ಕೋಲಾರ ಜಿಲ್ಲೆಯಲ್ಲೇ ಲೋಕ ಅದಾಲತ್ನಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಏನು ಕೇಸುಗಳು ವ್ಯಾಜ್ಯಗಳು ಏನು ತೀರ್ಮಾನ ಆಗುತ್ತೆ ಲೋಕ ಅದಾಲತ್ನಲ್ಲಿ KGF ಫಸ್ಟ್ ಪ್ಲೇಸ್ ಆಗಿದೆ. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕಾಗುತ್ತೆ. ಕೆಲವೊಂದು ಈಗಾಗಲೇ ಹೇಳಿದಾಗೆ ಮೇಡಮ್ ಅವರು ಸರ್ ಅವರು ಹೇಳಿದಾಗೆ ಎಕ್ಸಿಕ್ಯೂಷನ್ ಕೇಸುಗಳು ಆಗಿದ ಒಂದು 6 ತಿಂಗಳ ಒಳಗಡೆ ಆ ಒಂದು ಕೇಸುಗಳನ್ನು ತೀರ್ಮಾನ ಮಾಡಬೇಕು ಅಂತ ಈಗಾಗಲೇ ಆದೇಶ ಆಗಿದೆ. ಅದರ ಪ್ರಕಾರವಾಗಿ ನಾವು ಸಹ ಸಹಕಾರ ಕೊಡಬೇಕಾಗುತ್ತೆ. ಕೆಲವೊಂದು ಕೇಸುಗಳಲ್ಲಿ ಮುಖ್ಯವಾಗಿ ಮನಿ ರಿಕವರಿ ಕೇಸುಗಳಲ್ಲಿ ತುಂಬ ಕಷ್ಟನೂ ಆಗ್ತಾ ಇದೆ ಮೀಡಿಯಾಸ್ಗೆಲ್ಲ. ಆದರೂ ಸಹ ನಾವು ಏನು ಮಾಡೋದಕ್ಕಾಗಲ್ಲ, ಕಾನೂನು ಪ್ರಕಾರ ನಡ್ಕೋಬೇಕಾಗುತ್ತೆ ಅಂತ ಹೇಳ್ತಾ, ಅದೇ ರೀತಿಯಾಗಿ ಈ ಮೆಟ್ರೋನಿಯಲ್ ಕೇಸಸ್ ಏನೇನಿದೆ ನಾವೆಲ್ಲ ಸ್ವಲ್ಪ ಕಾಳಜಿ ವಹಿಸಿ ಗಂಡ ಹೆಂಡತಿನ ಒಂದು ಮಾಡಬೇಕು. ಅದರಲ್ಲಿ ಪ್ರಮುಖ ಪಾತ್ರವನ್ನು ನಮ್ಮ ವಕೀಲ ಮಿತ್ರರು ವಹಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ. ನಾವೆಲ್ಲ ಮನಸ್ಸು ಮಾಡಿದ್ರೆ ಒಡೆದೋಗಿರೋ ಮನಸ್ಸುಗಳು ಒಂದಾಗುವಂಥ ಒಂದು ಚಾನ್ಸಸ್ ಇದೆ. ಹೆಚ್ಚಿಗೆ ವಿಚ್ಛೇದನಕ್ಕೆ ಒಂದು ಅವಕಾಶ ಕೊಡ್ತೀರಾ. ನಾವೆಲ್ಲ ಸಹ ನಮ್ಮ ಕೈಯಲ್ಲಿ ಆಗ್ತಾ ಇದ್ರೆ ಸಾಹಿತ್ಯ ಒಂದು ಕಡೆ ಹಾಕೋಣ. ಸಾಹಿತ್ಯ ಅದನ್ನು ಚರ್ಚೆ ಮಾಡ್ತಾರೆ. ಅವರಿಗೆ ಯಾವ ರೀತಿ ತಿಳಿ ಹೇಳಬೇಕು, ಪಾರ್ಟಿಗಳಿಗೆ ತಿಳಿ ಹೇಳ್ತಾರೆ. ಕುಟುಂಬ ವ್ಯವಹಾರ ವ್ಯಾಜ್ಯಗಳಲ್ಲಿ ಸಾಹಿತ್ಯರು ಸಹ ಹೆಚ್ಚಿಗೆ ಗಮನವನ್ನು ಹರಿಸಿ ಸುಮಾರು ಹೋದ ಒಂದು ಲೋಕ ಅದಾಲತ್ನಲ್ಲಿ ವಿನೋದ್ ಕುಮಾರ್ ಸರ್ ಕೋರ್ಟಲ್ಲಿ, ಆಮೇಲೆ ಮೇಡಮ್ ಅವರ ಕೋರ್ಟಲ್ಲಿ ಎಲ್ಲ ಸಹ ಮದುವೆ ಮಾಡಿ ಕಳಿಸೋಂಥ ಒಂದು ಉದಾಹರಣೆಗಳಿದೆ. ತಿರುಗಿ ಬಿಟ್ಟಿದ್ದಂಥ ಒಂದು ಸಂಸಾರಗಳಲ್ಲಿ ಮದುವೆ ಮಾಡಿ ಅವನ್ನೆಲ್ಲ ಬಂದು ಮಾಡಿ ಕಳಿಸೋಂಥ ಉದಾಹರಣೆಗಳು ನಾವು ಕಾಣ್ತಾ ಇದ್ದೀವಿ. ಅದೇ ರೀತಿಯಾಗಿ ಹೆಚ್ಚಿಗೆ ಇದರಲ್ಲಿ ಮುಖ್ಯವಾಗಿ ಮಾಧ್ಯಮ ಮಿತ್ರರು ತಾವೆಲ್ಲ ಸಹ ಹೆಚ್ಚಿಗೆ ಈ ಒಂದು ವಿಚಾರವನ್ನು ಲೋಕ ಅದಾಲತ್‌ನ್ನು ನಡೀತಾ ಇದೆ. ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅನ್ನೋ ಒಂದು ವಿಚಾರವನ್ನು ಸಾರ್ವಜನಿಕರಿಗೆ ತಿಳಿಸಬೇಕಾಗಿ ಮನವಿ ಮಾಡ್ತಾ ಇದ್ದೀನಿ. ತಿಳಿಸ್ತಾ ಇದ್ದೀರಾ, ಇನ್ನೂ ಹೆಚ್ಚಿಗೆ ಪ್ರಚಾರ ಬೇಕು ಅಂತ. ಹಾಗಾಗಿ ಈ ಒಂದು ಬೃಹತ್ ಲೋಕ ಅದಾಲತ್‌ನ್ನು ನಾವೆಲ್ಲ ಸೇರಿ ಗೌರವಾನ್ವಿತ ಎಲ್ಲ ಜಿಲ್ಲಾ ಮತ್ತು ಸಕಲ ನ್ಯಾಯಾಧೀಶರು, ಎಲ್ಲ ನ್ಯಾಯಾಧೀಶರು, ಎಲ್ಲ ವಕೀಲ ಮಿತ್ರರು, ಮಾಧ್ಯಮ
ಮಾಧವ ಮಿತ್ರರು ಎಲ್ಲ ಸೇರದನ್ನು ಯಶಸ್ವಿಗೊಳಿಸಿ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರಿಗೆ ಉಪಯೋಗ ಆಗೋ ಥರ ನಾವೆಲ್ಲ ರಾಜ್ಯಗಳಲ್ಲಿ ತೀರ್ಮಾನ ಅನುಷ್ಠಾನ ಮಾಡಬೇಕು ಅನ್ನೋ ಒಂದು ಸಂದರ್ಭ ಒದಗಿಕೊಂಡಿದೆ. ಇವತ್ತು ಹಿರಿಯರಿನಲ್ಲಿ ಹಿಂದಿನ ದಿನಗಳಲ್ಲಿ ಅಲ್ಲೇ ಚೇಂಬರಲ್ಲಿ ಇಲ್ಲ ನ್ಯಾಯಾಲಯದಲ್ಲಿ ಸಭೆ ಸೇರಿ ಮಾತಾಡ್ತಾ ಇದ್ದಂಥ ಒಂದು ವಿಚಾರ ಇತ್ತು. ಈಗ ಇತ್ತೀಚೆಗೆ ಜಿಲ್ಲಾ ಮತ್ತು ಸಕ್ಕರೆ ನ್ಯಾಯಾಧೀಶರು ಶಿವಪಾಲ್ ಸರ್ ಅವರು ಬಂದ ಮೇಲೆ ಇದು ನಾವು ಅಸೋಸಿಯೇಷನ್ಗೆ ಬಂದು ಎಲ್ಲ ಒಂದು ಸದಸ್ಯರಿಗೂ ಮಾಧ್ಯಮ ಮಿತ್ರರಿಗೂ ವಿಚಾರವನ್ನು ನಾವು ಮುಂದಿಡ್ತೀವಿ. ಹೆಚ್ಚಿನ ರೀತಿಯಲ್ಲಿ ಪರಿಣಾಮಕಾರಿ ಆಗಬೇಕು ಲೋಕದಲ್ಲಿ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿಗೆ ಬಂದು ಈ ಮಾಹಿತಿಯನ್ನು ನೀಡಿದ್ದಕ್ಕೆ ವಕೀಲರ ಸಂಘದ ಪರವಾಗಿ ಅಭಿನಂದನೆಗಳನ್ನು ಎಲ್ಲ ನ್ಯಾಯಾಧೀಶರಿಗೆ ವಕೀಲರ ಸಂಘದ ವತಿಯಿಂದ ತಿಳಿಸ್ತಾ ಇದ್ದೀವಿ. Full bench meeting all the judicial officers addressing the advocate association regarding the Mega Gokada 13 December 2009. I request to all the members to give cooperation to the Mega Gokada to give number of cases to succeed the in this regard, Honorable Third Additional District Session Judge 2003 not advocate association ಅವತ್ತಿಂದ ಇವತ್ತು cooperation with the bench, the bar and bench always cooperation. ಇವತ್ತು ಬರುವ ಲೋಕದಲ್ಲಿ police support and also ಅಧ್ಯಕ್ಷರನ್ನು will number of the advocate association in this regard the Third Additional District Session ಹಲವಾರು ವಿಷಯಗಳೆಲ್ಲ ತಮ್ಮ ಮುಂದೆ ಮಾತಾಡಿ ಅಡ್ವೊಕೇಟ್ ರಿಕ್ವೆಸ್ಟ್ ಮಾಡಿ ಪ್ಲಸ್ ಅವರ ಮೀಡಿಯಾವನ್ನು ಮಾಡಿ to give the cooperation to the Mega Gokada regarding this. Thank you very much, sir. Because on behalf of the advocate association. And also I thank you very much. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.